ಮತ್ಸ್ಯಗಂಧಿ ಸುಗಂಧಿನಿಯಾದ ಕಥೆ. ಸತ್ಯವತಿ ಮತ್ಸ್ಯಗಂಧಿ ಎಂಬ ಹೆಸರಿನಿಂದಲೂ ಪ್ರಸಿದ್ಧಳಾಗಿದ್ದಳು, ಏಕೆಂದರೆ ಅವಳ ದೇಹದಿಂದ ಮತ್ಸ್ಯದಂತಹ ದುರ್ಗಂಧ ಬರುತ್ತಿತ್ತು. ಅವಳು ಬೆಸ್ತನ ಮಗಳು ಆಗಿದ್ದಳು ಮತ್ತು ಯಮುನಾ ನದಿಯಲ್ಲಿ ದೋಣಿಯನ್ನು ನಡೆಸುತ್ತಿದ್ದಳು. ಒಂದು ದಿನ ಮಹಾತ್ಮ ಪರಾಶರ ಮುನಿ ನದಿಯನ್ನು ದಾಟಲು ಅವಳ ಸಹಾಯವನ್ನು ಕೇಳಿದನು. ದೋಣಿಯಲ್ಲಿ ಪ್ರಯಾಣಿಸುತ್ತಿರುವಾಗ ಅವನು ಅವಳ ಸೌಂದರ್ಯದಿಂದ ಮೋಹಿತನಾಗಿ ಅವಳೊಂದಿಗೆ ಸಂಭೋಗಿಸಲು ಇಚ್ಛಿಸಿದನು. ಮತ್ಸ್ಯಗಂಧಿ ತನ್ನ ಕನ್ಯಾತ್ವವನ್ನು ಕಾಪಾಡಲು ಮತ್ತು ಭವಿಷ್ಯದಲ್ಲಿ ಸಮಾಜದಲ್ಲಿ ಗೌರವವನ್ನು ಪಡೆಯಲು ಕೆಲವು ಷರತ್ತುಗಳನ್ನು ಮುನಿಗೆ ಮುಂದಿಟ್ಟಳು. ಅವಳ ದೇಹದಿಂದ ಬರುವ ದುರ್ಗಂಧವನ್ನು ಸುಗಂಧವಾಗಿ ಪರಿವರ್ತಿಸುವುದು, ಅವಳ ಕನ್ಯಾತ್ವವನ್ನು ಕಾಪಾಡುವುದು, ಅವರ ಸಂಭೋಗವನ್ನು ಯಾರೂ ನೋಡದಂತೆ ಮಾಡುವುದು, ಅವಳಿಗೆ ಗರ್ಭಧಾರಣೆಯಾದ ಮಗನು ಮಹಾನ್ ಋಷಿಯಾಗಿರುವುದು. ಪರಾಶರ ಮುನಿ ಈ ಎಲ್ಲಾ ಷರತ್ತುಗಳನ್ನು ಒಪ್ಪಿಕೊಂಡನು. ಅವನ ತಪಸ್ಸಿನ ಶಕ್ತಿಯಿಂದ ಮತ್ಸ್ಯಗಂಧಿಯ ದೇಹದಿಂದ ಸುಗಂಧ ಹರಡತೊಡಗಿತು ಮತ್ತು ಅವಳಿಗೆ ವ್ಯಾಸನು ಎಂಬ ಮಗನೂ ಜನಿಸಿದನು. ವ್ಯಾಸನು ತಕ್ಷಣವೇ ದೊಡ್ಡವನಾಗಿ ತಪಸ್ಸು ಮಾಡಲು ಹೊರಟನು. ಈ ಘಟನೆಗಳಿಂದ ಮತ್ಸ್ಯಗಂಧಿ ಸುಗಂಧಿನಿ ಎಂಬ ಹೆಸರನ್ನು ಪಡೆದಳು. ನಂತರ ಸತ್ಯವತಿ ಶಂತನು ರಾಜನನ್ನು ಮದುವೆಯಾಗಿ ಭೀಷ್ಮನ ಮದ್ರಪತ್ನಿಯರಾದ ಅಂಬಿಕಾ ಮತ್ತು ಅಂಬಾಲಿಕೆಯಿಂದ ಧೃತರಾಷ್ಟ್ರ ಮತ್ತು ಪಾಂಡು ಎಂಬ ಪುತ್ರರನ್ನು ಪಡೆದಳು. ಇದು ಮಹಾಭಾರತದ ಕಥೆಯ ಪ್ರಮುಖ ಭಾಗವಾಗಿದೆ. ವ್ಯಾಸರ ಜನನ. ವ್ಯಾಸಮುನಿ ಅಥವಾ ವೇದವ್ಯಾಸ ಶಾಸ್ತ್ರ ಪ್ರಕಾರ ಕೃಷ್ಣ ದ್ವೈಪಾಯನ ವ್ಯಾಸ ಎಂದು ಕರೆಯಲ್ಪಡುತ್ತಾರೆ. ಅವರು ವೇದಗಳನ್ನು ವಿಭಜಿಸಿ ಸಂಪಾದಿಸಿದ ಮಹಾನ್ ಋಷಿ. ಅವರ ಜನನವು ಒಂದು ಅನನ್ಯವಾದ ಪವಾಡದ ಕಥೆ. ಮತ್ಸ್ಯಗಂಧಿ ಸತ್ಯವತಿ ಎಂಬ ಹೆಣ್ಣು ಯಮುನಾ ನದಿಯಲ್ಲಿ ದೋಣಿಯನ್ನು ಚಲಾಯಿಸುತ್ತಿದ್ದಳು. ಪರಾಶರ ಮುನಿಗೆ ಅವಳ ಮೇಲೆ ಮೋಹವುಂಟಾಯಿತು. ಸತ್ಯವತಿ ತನ್ನ ಕನ್ಯಾತ್ವವನ್ನು ಕಾಪಾಡಬೇಕು ಎಂದು ಒತ್ತಾಯಿಸಿದಾಗ ಪರಾಶರನು ತನ್ನ ತಪೋಶಕ್ತಿಯಿಂದ ಅವಳ ದೇಹದ ದುರ್ಗಂಧವನ್ನು ಸುಗಂಧವನ್ನಾಗಿ ಮಾಡಿದರು ಮತ್ತು ಭಗವಂತನ ಅನುಗ್ರಹದಿಂದ ಸತ್ಯವತಿಗೆ ಗರ್ಭವಾಯಿತು. ತಕ್ಷಣವೇ ಸತ್ಯವತಿಯು ಗರ್ಭದಿಂದ ಕೃಷ್ಣ ದ್ವೈಪಾಯನ ವ್ಯಾಸನನ್ನು ಜನ್ಮ ನೀಡಿದಳು. ಹುಟ್ಟಿದ ತಕ್ಷಣವೇ ವ್ಯಾಸನು ವಿದಾಯ ಹೇಳಿ ತಪಸ್ಸಿಗೆ ಹೋದನು. ಭೀಷ್ಮನ ಪ್ರತಿಜ್ಞೆ ಮತ್ತು ತ್ಯಾಗದ ಮೂರ್ತಿ. ಅವನ ಭೀಷ್ಮ ಪ್ರತಿಜ್ಞೆ ಅತ್ಯಂತ ಪ್ರಸಿದ್ಧ. ಶಂತನು ಎಂಬ ರಾಜನು ಗಂಗೆ ಎಂಬ ದೇವತೆಯನ್ನು ವಿವಾಹ ಮಾಡಿಕೊಂಡು ಭೀಷ್ಮನನ್ನು ಹೊಂದಿದನು. ನಂತರ ಶಂತನು ಮತ್ತೊಮ್ಮೆ ಸತ್ಯವತಿ ಎಂಬ ಮತ್ಸ್ಯಗಂಧಿಯನ್ನು ಮದುವೆಯಾಗಲು ಇಚ್ಛಿಸಿದನು. ಆದರೆ ಸತ್ಯವತಿಯ ತಂದೆ ಅವಳ ಮಕ್ಕಳೇ ಸಿಂಹಾಸನಕ್ಕೆ ಹಕ್ಕುದಾರರಾಗಬೇಕು ಎಂದು ಬೇಡಿಕೆಯಿಟ್ಟ. ಶಂತನು ಈ ಬೇಡಿಕೆಯನ್ನು ಒಪ್ಪಲಾರದೆ ದುಃಖಿತರಾದನು. ಇದನ್ನು ಗಮನಿಸಿದ ಭೀಷ್ಮನು ತನ್ನ ತಂದೆಗೆ ಸಂತೋಷ ಕೊಡಲು ತಾನು ಸಿಂಹಾಸನದ ಮೇಲೆ ಯಾವತ್ತೂ ಹಕ್ಕು ಹೊಂದುವುದಿಲ್ಲ ಹಾಗೂ ವಿವಾಹವೂ ಮಾಡದೆ ಸಂತಾನವನ್ನು ಪಡೆಯದೆ ಜೀವಿಸುತ್ತೇನೆ ಎಂಬ ಭೀಕರ ಪ್ರತಿಜ್ಞೆಯನ್ನು ಮಾಡಿಕೊಂಡನು. ಈ ಪ್ರತಿಜ್ಞೆಗೆ ದೇವತೆಗಳೇ ಬೆನ್ನುತಟ್ಟಿ ಭೀಷ್ಮ ಎಂದು ನಾಮಕರಣ ಮಾಡಿದರು, ಅರ್ಥ ಭೀಕರವಾದ ಪ್ರತಿಜ್ಞೆ ಮಾಡಿರುವವನು. ಈ ಎರಡು ಘಟನೆಯು ಮಹಾಭಾರತದಲ್ಲಿ ತೀವ್ರ ಶ್ರದ್ಧೆ, ತ್ಯಾಗ, ಧರ್ಮ ಮತ್ತು ಕ್ರಿಯಾಶೀಲತೆಯ ಉದಾಹರಣೆಗಳಾಗಿವೆ. ಈ ಕಥೆಯನ್ನು ಮುಂದುವರಿಸಲು ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಭಾಗ ಬೇಕೆಂದು.